ಶಿವಮೊಗ್ಗ ಕ್ಷೇತ್ರದಲ್ಲಿ ಒಂದಲ್ಲ ಬಂಡಾಯ ಕಾಡ್ತಾ ಇರೋದು ಬಿವೈ ರಾಘವೇಂದ್ರ ಅವರಿಗೆ ಎರಡೆರಡು ಬಂಡಾಯದ ಬಿಸಿ ತಟ್ತಾ ಇದೆ. ಬಿವೈ ರಾಘವೇಂದ್ರ ಅವರಿಗೆ ಇಬ್ಬರು ನಾಯಕರು ಬಿಸಿ ತುಪ್ಪವಾಗಿರುವುದು ಯಾರ್ಯಾರು? ಶಿವಮೊಗ್ಗದಲ್ಲಿ ಈಗಾಗಲೇ ನಮ್ಮ ಪ್ರತಿನಿಧಿ ಮಧುಸೂದನ್ ಎಕ್ಸ್ಪ್ಲೇನ್ ಮಾಡ್ತಾ ಇದ್ರು KS ಈಶ್ವರಪ್ಪನವರು. ಮತ್ತೊಂದು ಕಡೆ ಬೈಂದೂರಿನಲ್ಲಿ ಬಿಜೆಪಿಯ ಮಾಜಿ ಶಾಸಕ ಸುಕುಮಾರ್ ಶೆಟ್ಟಿ ಅವರು ಶಾಕ್ ಅನ್ನ ಕೊಟ್ಟಿದ್ದಾರೆ. ತಮ್ಮ ರಾಜಕೀಯ ಗುರು BS ಯಡಿಯೂರಪ್ಪ ಅವರ ವಿರುದ್ಧವೇ ತೊಡೆತಟ್ಟಿದ್ದಾರೆ ಸುಕುಮಾರ್ ಶೆಟ್ಟಿ. ಮಾಜಿ ಬಿಜೆಪಿ ಶಾಸಕ ಸುಕುಮಾರ್ ಶೆಟ್ಟಿ ಕಾಂಗ್ರೆಸ್ಗೆ ಸೇರ್ಪಡೆಯಾಗಿದ್ದಾರೆ. ಶಿವಮೊಗ್ಗ ಲೋಕಸಭಾ ಚುನಾವಣೆ ಮೇ 7ನೇ ತಾರೀಕಿಗೆ ಮತದಾನ ಆಗುವಂಥ ವ್ಯವಸ್ಥೆ. ಎಲ್ಲ ಕಾರ್ಯಕರ್ತರು ತಮ್ಮ ಕೆಲಸದಲ್ಲಿ ಪ್ರವೃತ್ತರಾಗಿದ್ದಾರೆ. ಶಿವಮೊಗ್ಗ ಲೋಕಸಭೆಯ ಬೈಂದೂರು ವಿಧಾನಸಭಾ ಕ್ಷೇತ್ರದಲ್ಲಿ ಕಳೆದ 2-3 ಚುನಾವಣೆಯಲ್ಲಿ ರಾಘವೇಂದ್ರ ಅವರು 14,000ಕ್ಕೆ ಹೆಚ್ಚು ಮತಗಳಿಂದ 2 ಸಲವೂ ಬಂದಿದ್ದಾರೆ. ಕಳೆದ ಚುನಾವಣೆಯಲ್ಲಿ ಅದು 75,000ಕ್ಕೆ ಹೆಚ್ಚಾಗಿದೆ. ಈ ಸಲ ನನ್ನ ಅಭಿಪ್ರಾಯದ ಪ್ರಕಾರ ಅವರಿಗೆ 14,000ಕ್ಕಿಂತ ಹೆಚ್ಚು ಸಿಗುವುದಿಲ್ಲ ಅನ್ನೋದು ನನ್ನ ಮನವರಿಕೆ. ಯಾಕಂದರೆ ಪಕ್ಷದಲ್ಲಿ ಪ್ರಾಮಾಣಿಕತನದಲ್ಲಿ ದುಡಿದವರಿಗೆ ಗುರುತಿಸದೇ ಇರುವಂಥ ಕೆಲಸ ಈ ಪಕ್ಷದಲ್ಲಿ ಆಗ್ತಾ ಇದೆ. ಮತ್ತಷ್ಟು ಡೀಟೇಲ್ಸ್ ನಮ್ಮ ಪ್ರತಿನಿಧಿ ಮಧುಸೂದನ್ ನೀಡ್ತಾ ಹೋಗ್ತಾರೆ. ಮಧುಸೂದನ್, ಖುದ್ದು ಸುಕುಮಾರ್ ಶೆಟ್ಟಿ ಅವರು ಹೇಳಿದ ಹಾಗೇನೆ ಕಳೆದ ಚುನಾವಣೆಯಲ್ಲಿ ಅವರೇ ಶಾಸಕರಾಗಿದ್ದಂತಹ ಸಂದರ್ಭ ಬಂದಂತಹ ಲೋಕಸಭಾ ಚುನಾವಣೆಯಲ್ಲಿ ಅತಿ ಹೆಚ್ಚು ಲೀಡ್ ಸಿಕ್ಕಿತ್ತು ಬಿವೈ ರಾಘವೇಂದ್ರ ಅವರಿಗೆ ಬೈಂದೂರು ವಿಧಾನಸಭಾ ಕ್ಷೇತ್ರದಿಂದ. ಈಗಲೂ ಅಲ್ಲಿ ಬಿಜೆಪಿ ಶಾಸಕರೇ ಇದ್ದಾರೆ. ಬಟ್ ಸುಕುಮಾರ್ ಶೆಟ್ಟಿ ಅವರು ಕಾಂಗ್ರೆಸ್ಗೆ ಸೇರ್ಪಡೆಯಾಗಿದ್ದಾರೆ. ಬಿಜೆಪಿ ವಿರುದ್ಧ ರಣಕಹಳೆ. ಮತ್ತೊಂದು ಕಡೆ ಶಿವಮೊಗ್ಗದಲ್ಲಿ ಈಶ್ವರಪ್ಪ ಎಷ್ಟು ಪರಿಣಾಮ ಬೀರಬಹುದು ಅಂತ ಹೇಳಿ ಬಿವೈ ರಾಘವೇಂದ್ರ ಅವರ ರಿಸಲ್ಟ್ ಮೇಲೆ. ಖಂಡಿತ ವಿದ್ಯಾಶ್ರೀ, ನೋಡಿ, ಬೈಂದೂರು ವಿಧಾನಸಭಾ ಕ್ಷೇತ್ರ ಇದೆಯಲ್ಲ, ಇದು ಬೇರೆ ಜಿಲ್ಲೆಗೆ ಸೇರಿದ್ರು ಕೂಡ ಶಿವಮೊಗ್ಗ ಲೋಕಸಭಾ ಕ್ಷೇತ್ರದ ವ್ಯಾಪ್ತಿಗೆ ಬರುತ್ತೆ. ಕಳೆದ ಚುನಾವಣೆಯಲ್ಲಿ ಅರ್ಥಾತ್ 2019ರ ಲೋಕಸಭಾ ಕ್ಷೇತ್ರದ ಚುನಾವಣೆಯಲ್ಲಿ ಬರೋಬ್ಬರಿ 65,000 ಮತಗಳ ದೊಡ್ಡ ಒಂದು ಬೂಸ್ಟ್ ಅನ್ನ ಕೊಟ್ಟಿತ್ತು ಬಿವೈ ರಾಘವೇಂದ್ರಗೆ ಈ ಒಂದು ಕ್ಷೇತ್ರ. ಶಿವಮೊಗ್ಗ ಲೋಕಸಭಾ ಕ್ಷೇತ್ರದ ವ್ಯಾಪ್ತಿಗೆ ಬರೋ ಅಂತ 8 ವಿಧಾನಸಭಾ ಕ್ಷೇತ್ರಗಳ ಪೈಕಿ ಅತ್ಯಂತ ಹೆಚ್ಚು ಲೀಡನ್ನ ಕೊಟ್ಟಂತದ್ದು ಬೈಂದೂರು ವಿಧಾನಸಭಾ ಕ್ಷೇತ್ರ. ಈ ಬಾರಿ 2023ರಲ್ಲಿ ಎದುರಾದಂಥ ರಾಜ್ಯ ಸಾರ್ವತ್ರಿಕ ವಿಧಾನಸಭಾ ಕ್ಷೇತ್ರದ ಚುನಾವಣೆಯಲ್ಲಿ ಸುಕುಮಾರ್ ಶೆಟ್ಟರ್ನ ಹೋಲ್ಡ್ ಮಾಡಿ ಗುರುರಾಜ್ ಗಂಟಿಹೊಳಿಗೆ ನೇರವಾಗಿ ಬಿಜೆಪಿಯ ಬಿ ಫಾರ್ಮ್ನ ಕೊಡಲಾಯಿತು. ಹೀಗಾಗಿ ಅವರು ಅಸಮಾಧಾನಗೊಂಡರು. ನೇರವಾಗಿ ಅವರು ಕಾಂಗ್ರೆಸ್ಗೆ ಸೇರ್ಪಡೆ ಆದರು. ಈಗ ಮಾಧ್ಯಮದ ಮುಂದೆ ಬಂದಿದ್ದಾರೆ, ನಾನು ಕಾಂಗ್ರೆಸ್ಗೆ ಸೇರ್ಪಡೆ ಆಗಿದ್ದೀನಿ ಅಂತ ಹೇಳೋದ್ರ ಮುಖಾಂತರ ಈ ಬಾರಿಯ ಶಿವಮೊಗ್ಗ ಲೋಕಸಭಾ ಕ್ಷೇತ್ರದ ಚುನಾವಣೆಯಲ್ಲಿ ಬೈಂದೂರಲ್ಲೂ ಕೂಡ ಬಂಡಾಯದ ಬಿಸಿ ಅವ್ರಿಗೆ ತಾಕೋ ಅಂತ ಸಾಧ್ಯತೆ ಇದೆ ಅನ್ನೋ ಒಂದು ಮಾತನ್ನ ಹೇಳ್ತಾ, ನಾನೀಗ ಕಾಂಗ್ರೆಸ್ಗೆ ಸೇರ್ಪಡೆಯಾಗಿದ್ದೇನೆ, ನಾನು ಯಡಿಯೂರಪ್ಪರ ಕಟ್ಟ ಅನುಯಾಯಿಯಾಗಿದ್ದೆ, ನನ್ನ ರಾಜಕೀಯ ಗುರುನೇ ಯಡಿಯೂರಪ್ಪನವರು. ಈಗ ಅವರ ಪುತ್ರ ಏನು ಮತ್ತೆ ಲೋಕಸಭಾ ಕ್ಷೇತ್ರದ ಚುನಾವಣೆಯಲ್ಲಿ ಬಿಜೆಪಿಯ ಅಭ್ಯರ್ಥಿಯಾಗಿ ನಾಮಪತ್ರವನ್ನು ಸಲ್ಲಿಕೆ ಮಾಡ್ತಿದ್ದಾರೆ, ಅವ್ರಿಗೆ ನನ್ನ ಕ್ಷೇತ್ರದಲ್ಲಿ ನಾನು ಖಂಡಿತ ಲೀಡನ್ನ ಕೊಡಲ್ಲ. ಕಳೆದ ಬಾರಿ 65,000 ಮತಗಳ ಲೀಡನ್ನ ಕೊಟ್ಟಿದ್ದೆ, ಈ ಬಾರಿ ಆ ಲೀಡನ್ನ ಕಡಿಮೆ ಮಾಡ್ತೀನಿ ಅನ್ನೋದು ಹೇಳೋದ್ರ ಮುಖಾಂತರ ಮತ್ತೊಮ್ಮೆ ಬಂಡಾಯದ ಬಿಸಿ ಬೈಂದೂರಿಂದ ಕೂಡ ಎದುರಾಗಿದೆ. ವಿದ್ಯಾಶ್ರೀ, ಶಿವಮೊಗ್ಗ ಲೋಕಸಭಾ ಕ್ಷೇತ್ರದ ವ್ಯಾಪ್ತಿಗೆ ಬರೋ ಅಂತ ಭದ್ರಾವತಿ, ಅಲ್ಲಿ ಬಿಜೆಪಿ ಬೇಸ್ ಇಲ್ಲ. ಭದ್ರಾವತಿ, ಶಿವಮೊಗ್ಗ ನಗರ, ಶಿವಮೊಗ್ಗ ಗ್ರಾಮಾಂತರ, ತೀರ್ಥಹಳ್ಳಿ, ಸೊರಬ, ಶಿಕಾರಿಪುರ, ಈ ಕಡೆ ನೇರವಾಗಿ ಸಾಗರ, ಅದಾದ್ಮೇಲೆ ಬೈಂದೂರು. ಈ ಬೈಂದೂರು ವಿಧಾನಸಭಾ ಕ್ಷೇತ್ರ ಇದೆಯಲ್ಲ, ಕಟ್ಟ ಹಿಂದೂ ವೋಟರ್ಸ್ ಇರೋ ಅಂತ ಒಂದು ಕ್ಷೇತ್ರ. ಇಲ್ಲಿ ಹೈಯೆಸ್ಟ್ ಲೀಡ್ ಬರ್ತಾ ಇತ್ತು. ಈ ಬಾರಿ ಅಲ್ಲಿ ಲೀಡ್ ಬರಲ್ಲ ಅನ್ನೋ ಒಂದು ಮಾತನ್ನ ಈಗ ಸುಕುಮಾರ್ ಶೆಟ್ಟಿ ಹೇಳಿದ್ದಾರೆ. ಇದನ್ನ ಕಾದ್ ನೋಡ್ಬೇಕಾಗುತ್ತೆ ವಿದ್ಯಾಶ್ರೀ. ಥ್ಯಾಂಕ್ ಯು ಮಧುಸೂದನ್ ತಮ್ಮ ಡೀಟೇಲ್ಸ್ಗೆ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.